ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನಾಳೆ ಒಂದು ವಿಷಯ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಅದು ಏನಂದ್ರೆ ಇನ್ಫರ್ಟಿಲಿಟಿ. ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂದ್ರೆ ಎವ್ರಿ 10 ಮ್ಯಾರೇಜಸ್ಗೆ ಏನಾಗ್ತಾ ಇದೆ, ಆಲ್ಮೋಸ್ಟ್ 5 ಮ್ಯಾರೇಜಸ್ನಲ್ಲಿ ಸದ್ಯಕ್ಕೆ ಟೈಮಲ್ಲಿ ಮಕ್ಕಳಾಗ್ತಾ ಇಲ್ಲ. ಮುಂಚೆ ಏನಿತ್ತು, ಯಾವುದೋ ಒಂದು 10 ಮದುವೆ ಆಗಿದೆ ಅಂದ್ರೆ ಯಾರಿಗೋ ಒಂದು ಕಪಲಿಗೆ ಏನಾಗುತ್ತೆ, ಯಾವುದೋ ಒಂದು ರೀಸನ್ ಇಂದ ಮಕ್ಕಳಾಗ್ತಿರ್ಲಿಲ್ಲ. ಬಟ್ ಇವಾಗ 10ನಲ್ಲಿ 5 ಜನರಿಗೆ ಸಮ್ ಆರ್ ಅದರ್ ವೇ ಇದು ಪ್ರಾಬ್ಲಮ್ ಆಗೇ ಆಗ್ತಾ ಇದೆ. ಇದು ಇಷ್ಟು ಕಾಮನ್ ಯಾಕಾಗಿದೆ? ಇದಕ್ಕೆ ಏನ್ ಕಾರಣಗಳು? ಇಷ್ಟು IVF ಫ್ಲರಿಶ್ ಆಗಕ್ಕೆ, IVF ಸೆಂಟರ್ ಏನಿದೆಯಲ್ಲ ಫ್ಲರಿಶ್ ಆಗಕ್ಕೆ ಏನ್ ಕಾರಣಗಳು? ನಮ್ಮ ಆಹಾರ ಪದ್ಧತಿ ನಾವು ಹೇಗೆ ಇಟ್ಕೋಬೇಕು? ನಮ್ಮ ಎಗ್ ಕ್ವಾಲಿಟಿ ಮತ್ತು ನಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೋಬೇಕಂತ ನಾವು ಏನು ಮಾಡಬೇಕು? ವೆರಿ ಸೇಮ್ ಟೈಮ್ ನೈಸರ್ಗಿಕವಾಗಿ ವಿತೌಟ್ ಯಾವುದೋ ರೀತಿ ಟೆಸ್ಟ್ ಬೇಬಿ ಆಗಲ್ದೇನೆ ನೈಸರ್ಗಿಕವಾಗಿ ನಾವು ಮಗು ಹೇಗೆ ಪಡಿಬಹುದು ಅಂತ ಎಲ್ಲಾ ವಿಷಯ ಮೇಲೆ ದೀರ್ಘವಾಗಿ ನಾನು ಮಾತಾಡ್ತೀನಿ. ಲಾಸ್ಟ್ ವರೆಗೆ ವಿಡಿಯೋ ನೋಡಿ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್. ಸ್ಪೆಷಲಿ ಯಾರು ಹೊಸ ದಂಪತಿ ಅಥವಾ ಯಾರು ಹೊಸ ಮದುವೆ ಆಗ್ತಿದೆ, ಮಕ್ಕಳಿಗಾಗಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿ ಅಂತ ತಿಳ್ಕೊಳ್ಳಿ. ಅಥವಾ ತಮ್ಮ ಸ್ನೇಹಿತರಲ್ಲಿ ಯಾರಾದ್ರೂ ಮದುವೆ ಆಗಿದೆ, ಅದು ಆಗ್ತಾ ಇದೆ ಅಂದ್ರೆ ಈ ವಿಡಿಯೋ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ಇನ್ಫರ್ಟಿಲಿಟಿ ಏನಿದೆಯಲ್ಲ, ಇದು ಇಂಡಿಯಾನಲ್ಲಿ ಒಂದು ವಾರ್ನಿಂಗ್ ಸೈನ್. ನಮ್ಮ ಡೋರ್ಗೆ ಒಂದು ನಾಕ್ ಮಾಡ್ತಾ ಇದ್ರೆ, ಟಾಕ್ ಟಾಕ್, ಎಚ್ಚರಿಕೆ ಅಂತ. ನಾವು ಯಾವಾಗೋ ಫ್ಲೈಟ್ ನಲ್ಲಿ ಹೋಗುವಾಗ ಅವ್ರು ಏನ್ ಹಾಕೋತ ಹೇಳ್ತಾರಂದ್ರೆ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಯಾಕೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದ್ರೆ, ನಾವು ಯಾವಾಗ ಟೇಕ್ ಆಫ್ ಮಾಡ್ತೀವಲ್ಲ ಆ ಟೈಮ್ ನಲ್ಲಿ ನೀವು ಕೆಳಗಡೆ ಬೀಳಬಹುದು, ಅದಕ್ಕೆ ನೀವು ಬೆಲ್ಟ್ ಹಾಕಿದ್ರೆ ಸ್ವಲ್ಪ ಸೇಫ್ ಇರ್ತೀರ. ನೀವು ಕಾರ್ ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕಕ್ ಹೇಳ್ತಾರೆ. ಯಾಕಂದ್ರೆ ಎಲ್ಲೋ ಸ್ವಲ್ಪ ನುಗ್ ಬಿಟ್ವಿ, ಆಕ್ಸಿಡೆಂಟ್ ಆಯ್ತಂದ್ರೂ ಯಾವುದೋ ರೀತಿ ನಿಮ್ಗೆ ಡ್ಯಾಮೇಜ್ ಆಗ್ಬಾರ್ದಂತ. ಅದೇ ರೀತಿ ಸ್ಪೆಷಲಿ ಯಾರು ಮದುವೆ ಆಗ್ತಿದ್ದೀರಾ ಅಥವಾ ಮದುವೆ ಆಗಿದೆಯಾ, ಮದುವೆ ಆಗಿ 2 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಅವರೆಲ್ಲರೂ ಇದು ಕಂಪಲ್ಸರಿ ನೋಡ್ಲೇಬೇಕು. ಯಾಕೆ ನೋಡ್ಲೇಬೇಕಂದ್ರೆ ಇದರಲ್ಲಿ ಪ್ರತಿಯೊಬ್ರು ಇದು ನನ್ ಪ್ರಾಬ್ಲಮ್ ಇದೆಯಪ್ಪ, ಇದು ನನ್ಗಾಗಿನೇ ಸರ್ ವಿಡಿಯೋ ಮಾಡಿದಾರೆ ಅಂತ ಆ ತರ ಫೀಲಿಂಗ್ ನಮಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಇನ್ಫರ್ಟಿಲಿಟಿ ಅಂದ್ರೆ ಏನು? ದಂಪತಿಗಳು, ಕಪಲ್ಸು ಮದುವೆ ಆಗಿದೆ, ಆಕ್ಟಿವ್ ಸೆಕ್ಸ್ ಲೈಫ್ ನಲ್ಲಿ ಇದ್ದಾರೆ, ಅದು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡ್ತಾ ಇದ್ದಾರೆ, 2 ವರ್ಷಕ್ಕಿಂತ ಜಾಸ್ತಿ ಆದರೆ ಆದ್ರೂ ಮಕ್ಕಳಾಗ್ತಾ ಇಲ್ಲ, ಆ ಕಂಡೀಷನ್ಗೆ ಇನ್ಫರ್ಟಿಲಿಟಿ ಅಂತಾರೆ. ಅಥವಾ ಒಂದತ್ವ ಅಂದ್ರೆ ಮಕ್ಕಳಾಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಕಾರಣಗಳು? ಒಂದತ್ವ, ನಾವು ಒಂದ್ ಕಾಲ ಇತ್ತು, ಒಂದ್ ಮದ್ವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಅದು ಹೆಣ್ಮಗಳದ್ದು ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ಒಂದ್ ಥಿಂಕ್ ಇತ್ತು ಮುಂಚೆ ನಾವು ಸಣ್ಣವಿದ್ದಾಗ ನಮ್ಮೂರ್ನಲ್ಲಿ ಒಂದ್ ಕಪಲ್ ಇದೆ. ಏನಂದ್ರೆ, ಒಬ್ರಿಗೆ ಮದ್ವೆ ಆಗಿದೆ, 10 ವರ್ಷ, ಒಂದ್ ಮಹಿಳೆ ಜೊತೆಗಿದ್ದಾರೆ, ಅವರಿಗೆ ಮಕ್ಕಳಾಗಿಲ್ಲ. ಮಕ್ಕಳಾಗದ್ಮೇಲೆ ಅದೇ ಮಹಿಳೆ ತಂಗಿ ಜೊತೆಗೆ ಇವ್ರು ಮತ್ತೊಂದು ಮದ್ವೆ ಮಾಡ್ತಾರೆ. ಆಕೆಗೂ ಮಕ್ಕಳಾಗಲ್ಲ. ಆಕೆಗೂ ಆಗ್ತಾ ಇಲ್ಲ ಅಂತ ಅವಾಗ ಹೋಗ್ಬಿಟ್ಟು ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡಿದ್ರೆ ಹುಡುಗರ್ನಲ್ಲಿ ಪ್ರಾಬ್ಲಮ್ ಇದೆ, ಇವನ ಹತ್ರ ವೀರ್ಯ ಉತ್ಪತ್ತಿನೇ ಇಲ್ಲ, ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂತ. ಅದೇ ಫಾರ್ ಎಕ್ಸಾಂಪಲ್ ಅವ್ರು ಮುಂಚೆನೆ ಚೆಕ್ ಮಾಡ್ತಿದ್ರೆ ಅವ್ರು ಒಂದ್ ಮಹಿಳೆಯರದ್ದು ಪಾಪ ಒಂದ್ ಜೀವನ ಉಳ್ಬೋದಾಗಿತ್ತು. ಈಗ ಇಬ್ರು ಅಕ್ಕ ತಂಗಿ ಒಂದೇ ಮನೆಯಲ್ಲಿ ಇದ್ದಾರೆ, ಇಬ್ರಿಗೂ ಮಕ್ಕಳಿಲ್ಲ. ಸೊ ಮಿತ್ರರೇ, ಈ ಒಂದತ್ವ ಇನ್ಫರ್ಟಿಲಿಟಿ ಇವತ್ ನಾಳೆ ಇಬ್ರದ್ದು 50-50% ಇದೆ. ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಫಸ್ಟ್ ನಾನು ಒಂದು ಲೇಡೀಸ್ಗೆನೆ ಅಥವಾ ವೈಫ್ಗೆನೆ ಹಾಸ್ಪಿಟಲ್ ನಲ್ಲಿ ಹೋಗಿ ತೋರಿಸಿದೆ ಅಂದ್ರೆ ಅದು ನಿಮ್ ತಪ್ಪು ಕಲ್ಪನೆ. ಹಾಸ್ಪಿಟಲ್ ನಲ್ಲಿ ಇವನ್ ಗೈನಕಾಲಜಿಸ್ಟ್ ಅವ್ರು ಕೂಡ ತುಂಬಾ ಬುದ್ಧಿವಂತರಾಗಿದ್ದಾರೆ. ಈಗ ಅವ್ರ ವೈಫ್ ನ ಚೆಕ್ ಮಾಡುವಾಗ ಅವ್ರದ್ದು ಟೆಸ್ಟ್ ಕೊಡ್ತಾರೆ, ಏನು ಥೈರಾಯ್ಡ್ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ, ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ. ನಿಮ್ಗೂ ಹೇಳ್ತಾರೆ, ಯಜಮಾನ್ರೆ ನೀವು ಬನ್ನಿ ಸ್ವಲ್ಪ ವೀರ್ಯ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತಾರೆ. ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ನಾಳೆ ಹುಡುಗರ್ನಲ್ಲಿ ವೀರ್ಯ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ನಾವು ಏನಂದ್ರೆ ಎಲ್ಲ ಸೀಡ್ಲೆಸ್ ತಿಂತಾ ಇದೀವಲ್ಲ, ಈಗ ದ್ರಾಕ್ಷಿ ಸೀಡ್ಲೆಸ್ಸು, ಪಪೈ ಹಣ್ಣು ಸೀಡ್ಲೆಸ್ಸು, ಕಲ್ಲಂಗಡ ಹಣ್ಣು ಸೀಡ್ಲೆಸ್ಸು. ಆ ತರಾನೇ ಇವಾಗ ಏನಾಗಿದೆ, ಇವನ್ ನಾವು ಪುರುಷರೇನಿದೆಲ್ಲ ಅದನ್ನು ಸೀಡ್ಲೆಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಸೀಡ್ಲೆಸ್ ತಿಂದು ಎಲ್ಲ ಸೀಡ್ಲೆಸ್. ಅದಕ್ಕೆ ಹೇಳ್ಬೇಕಂದ್ರೆ ತುಂಬಾ ಎಚ್ಚರಿಕೆ ಸೈನು. ಯಾಕೆ ಎಚ್ಚರಿಕೆ ಸೈನ್ ಅಂದ್ರೆ, ಒಂದು ಲೇಟ್ ಮ್ಯಾರೇಜಸ್ 35-40 ವರ್ಷಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಸ್ಪರ್ಮ್ ಯಾವಾಗ ಹೆಲ್ದಿ ಇರುತ್ತೆ ನೋಡಿ, 30 ಒಳಗಡೆ. ಮಹಿಳೆಯರಲ್ಲಿ ಒಳ್ಳೆ ಕ್ವಾಲಿಟಿ ಯಾಕಂದ್ರೆ 30 ಒಳಗಡೆ. ಬಟ್ ಆಲ್ರೆಡಿ ಮದ್ವೆ 30 ದಾಟಿನೇ ಇಬ್ಬರು ಮಾಡ್ಕೋತಾ ಇದ್ದಾರೆ. ಇದು ಒಂದು ರೀಸನ್ ಫಸ್ಟ್. ಸೆಕೆಂಡು, ಮದ್ವೆ ಆದ ತಕ್ಷಣನೂ ಮಕ್ಕಳು ಮಾಡಲ್ಲ. ನಾವು ಇನ್ನ ಸ್ಟೇಬಲ್ ಇಲ್ಲ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಇಲ್ಲ, ಇನ್ನ ಬಾಡಿಗೆ ಮನೆಯಲ್ಲಿ ಇದ್ವಿ, ಇನ್ನ ನನ್ನ ಕರಿಯರ್ ಸ್ಟೆಬಿಲಿಟಿ ಇಲ್ಲ,
ಇನ್ನ ಸ್ವಲ್ಪ ಒಳ್ಳೆ ಹುದ್ದೆ ಮೇಲೆ ಹೋಗ್ತೀನಿ, ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ, ಪ್ರೊಫೆಸರ್ ಆಗ್ತೀನಿ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದೀನಿ, ಮ್ಯಾನೇಜರ್ ಆಗ್ತೀನಿ. ಇವೆಲ್ಲ ಏನಿದೆ ರೀಸನ್ ದಿಂದ ನೀವು ಆಲ್ರೆಡಿ 34ಕ್ಕೆ ಮದುವೆ ಮಾಡಿದ್ರೆ ಮತ್ತೆ 2 ವರ್ಷ ಪೋಸ್ಟ್ ಪೋನ್ ಮಾಡ್ತೀರಾ, 36 ಆಗಿದ್ದೀರ. ಎಷ್ಟೋ ಕಪಲ್ಸ್ನಲ್ಲಿ ಏನ್ ಮಾಡಿದೀನಿ ನೋಡಿದೀನಿ ಅಂದ್ರೆ, ಅವ್ರು ಫಸ್ಟ್ ಮದ್ವೆ ಆಗಿದ ತಕ್ಷಣ 1 ತಿಂಗಳಲ್ಲಿನೋ 2 ತಿಂಗಳನ್ನೋ ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆದ್ಮೇಲೆ ಸದ್ಯಕ್ಕೆ ಮಹಿಳೆಯರು ಏನಂದ್ರೆ ಇಮಿಡಿಯೇಟ್ಲಿ ಮಗು ಬೇಡ, ನನಗೆ ಸ್ವಲ್ಪ ಫ್ರೀಡಮ್ ಬೇಕು, ಇನ್ನ ಸ್ವಲ್ಪ ಸೆಕ್ಸ್ ಒಳ್ಳೆ ಎಂಜಾಯ್ ಮಾಡಬೇಕು, ಇನ್ನ ಸ್ವಲ್ಪ ನನಗೆ ಓದ್ಬೇಕು, ಇನ್ನ ನನಗೆ ಜಾಬ್ ಇವಾಗ ಆಗಿದೆ, ನನಗೆ ಇಮಿಡಿಯೇಟ್ಲಿ ಮಕ್ಕಳಾದ್ರೆ ಜಾಬ್ ಬಿಡಕ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಅಬಾರ್ಷನ್ ಮಾಡಿಸ್ತಾರೆ. ಆಮೇಲೆ 2 ವರ್ಷನೋ 3 ವರ್ಷನೋ ಆದ್ಮೇಲೆ ಎಲ್ಲೋ ಫಂಕ್ಷನ್ ಅಲ್ಲಿ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಫಂಕ್ಷನ್ ಅಲ್ಲಿ ಇವ್ರ ಜೊತೆಗೆ ಮದುವೆ ಆಗಿದೆ ಯಾವ್ದೋ ಒಂದು ಬೇರೆ ದಂಪತಿಗಳು ಮಗು ಜೊತೆಗೆ ಬರ್ತಾರೆ. ಮತ್ ಯಾವಾಗ ಗುಡ್ ನ್ಯೂಸು, ಏನೋ ಇಲ್ವಾ, ಯಾವಾಗ ಮಕ್ಕಳು ಅಂತ ಕೇಳಿದ ತಕ್ಷಣ ಇವಾಗ ಇವ್ರಿಗೆ ಇನ್ಸಲ್ಟ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಗಿಲ್ಟ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಮತ್ತ ಆ ಸೋಷಿಯಲ್ ಪ್ರೆಷರ್ ಹಾಕಿ ಮಗು ಮಾಡ್ಬೇಕಂತ ಇವಾಗ ಇವ್ರು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡುವಾಗ ಅವಾಗ ಸೆಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ರೆ ಇವ್ನಿಗೆ ಸ್ಟ್ಯಾಂಡ್ ಆಗಲ್ಲ ಕರೆಕ್ಟ್ ಆಗಿ, ಆದ್ರೂ ಸ್ವಲ್ಪ ಬೇಗ ಸ್ಖಲನ ಆಗುತ್ತೆ, ಆದ್ರೂ ಒಂದೊಂದ್ಸತಿ ಎಷ್ಟು ಮಾಡಿದ್ರು ಮಕ್ಕಳಾಗ್ತಾ ಇಲ್ಲ. ಆಮೇಲೆ ಇವ್ರು ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ ಅಥವಾ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ. ಮೇಡಮ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾದ್ಮೇಲೆ ನಿಮ್ಗೆ ಓವರಿ ಮೇಲೆ ಪಿಂಪಲ್ಸ್ ಇದೆ, PCOD ಇದೆ, ನಿಮ್ಗೆ ಥೈರಾಯ್ಡ್ ಇದೆ, ನಿಮ್ಮ ಗರ್ಭಕೋಶ ಒಳಗಡೆ ಫ್ಯಾಟ್ ಜಾಸ್ತಿ ಜಮಾ ಆಗಿದೆ, ಗರ್ಭಕೋಶ ಒಳಗಡೆ ಪ್ರಾಬ್ಲಮ್ ಇದೆ, ವೀರ್ಯ ಅನ್ನೋ ಸಂಖ್ಯೆ ಕಡಿಮೆ ಇದೆ, ಎಗ್ ಉತ್ಪತ್ತಿ ಆಗ್ತಾ ಇಲ್ಲ, AMS ಲೆವೆಲ್ ತುಂಬಾ ಕಡಿಮೆ ಇದೆ ಅಂತ ಇಷ್ಟೆಲ್ಲಾ ಹೇಳ್ಬಿಟ್ಟು ಪೂರ್ತಿ ಎಲ್ಲ ಮಾಡ್ಬಿಟ್ಟು ಇದು ನ್ಯಾಚುರಲಿ ಆಗಲ್ಲ, ಒಂದ್ ಕೆಲಸ ಮಾಡಿ IVF ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. IVF ಇಷ್ಟು ಕಾಮನ್ ಯಾಕಾಗಿದೆ ಅದಕ್ಕೆ ಒಂದು ರೀಸನ್ ಏನಂದ್ರೆ, ಲೇಟ್ ಮದ್ವೆ ಆದ ತಕ್ಷಣ ಆಮೇಲೆ ಫ್ಯಾಮಿಲಿ ಪ್ಲಾನಿಂಗು, ಅದು ಆದ್ಮೇಲೆನೂ ನೆಗ್ಲಿಜೆನ್ಸಿ ಯಾಕೆ ನೆಗ್ಲಿಜೆನ್ಸಿ ಅಂದ್ರೆ, ನೋಡೋಣ ಮಾಡೋಣ ಆಗುತ್ತೆ ಅಂತ ಇವೆಲ್ಲ ಸುಮ್ನೆ ಪುಷ್ ಮಾಡೋದು. ಇವಾಗ ಬೆಂಗಳೂರಿನಲ್ಲಿ 1 ತಿಂಗಳಿಗೆ 1,000 ಸೈಕಲ್ ಆಗುತ್ತೆ. 1000 ಸೈಕಲ್ 1000 ಸೈಕಲ್ ಆಗೋದ್ರಲ್ಲಿ 70% ಏನಿದೆಯಲ್ಲ ಆಲ್ಮೋಸ್ಟ್ 35 ಒಳಗಡೆ, 35 ಏಜ್ ಒಳಗಡೆ. ಸೊ ಇವತ್ ನಾಳೆ ಹಾಸ್ಪಿಟಲ್ದವರು ಇಷ್ಟು ಕಮರ್ಷಿಯಲ್ ಆಗಿದ್ದಾರೆ, ನಿಮ್ಗೆ ನ್ಯಾಚುರಲ್ ಮಾಡ್ಬೇಕಂತ ಅವ್ರ ಹತ್ರನೂ ತಾಳ್ಮೆ ಉಳ್ದಿಲ್ಲ, ಅಥವಾ ನಿಮ್ಮ ಹತ್ರನೂ ತಾಳ್ಮೆ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ, 2 ಲಕ್ಷ 2.5 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ, ಕಂಪನಿ ಕಡೆಯಿಂದ ಇನ್ಶೂರೆನ್ಸ್ ಇದೆ, 3.5 ಲಕ್ಷ 4 ಲಕ್ಷ IVF ಹೇಳಿದಿರ್ತಾರೆ, ನನ್ನ ಪ್ಯಾಕೆಟ್ ದಿಂದ ಏನು ಹೋಗ್ತಾ ಇಲ್ಲ, ಕಂಪನಿ ಪೇ ಮಾಡ್ತಾ ಇದೆ, ಆಗ್ಲಿ ಬಿಡು IVF. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂದ್ರೆ, ನ್ಯಾಚುರಲ್ ಇಸ್ ನ್ಯಾಚುರಲ್, ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್. ಮುಂಚೆ ಒಂದ್ ಗಂಟಾಗೆ ಒಂದು ಕಪಲ್ಸ್ಗೆ 5, 6, 10 ಮಕ್ಕಳು ಇರ್ತಿದ್ರು. ಅದರಲ್ಲಿ 1 ಅಥವಾ 2 ಒಂದು ಹುಟ್ಟಿದ 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ 3 ವರ್ಷ ಆದ್ಮೇಲೆ ಯಾವುದೋ ಕಾರಣಾಂತರದಿಂದ ಸತ್ತೋಗ್ಬಿಡ್ತಿದ್ರು. ಎಷ್ಟು ಹೆಲ್ದಿ ಇರ್ತಿದ್ರು, ಚೆನ್ನಾಗಿ ಇರ್ತಿದ್ರು. ಅದು 1, 2 ಯಾಕೆ ಹೋಗ್ತಿದ್ರು ಅಂದ್ರೆ, ಅವಾಗ ಯಾವುದೋ ಒಂದು ಕಾರಣದಿಂದ ವೀರ್ಯನಲ್ಲಿ ಏನಾದ್ರೂ ಸಮಸ್ಯೆ ಬಂದಿದ್ದಿರುತ್ತೆ, ಎಗ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಿದ್ರೆ ಅದ್ರದ್ದು ಉತ್ಪತ್ತಿ ವೀಕ್ ಆಗಿದ್ದ ಕಡೆಯಿಂದ ಜಾಸ್ತಿ ದಿನ ಸರ್ವೈವ್ ಮಾಡಕ್ ಆಗಲ್ಲ. ಇವಾಗ IVF ನಲ್ಲಿ ಏನಾಗ್ತಿದೆ, ಪುರುಷರದ್ದು ಬೀಜ ತೆಗಿತಾರೆ, ಮಹಿಳೆಯರದ್ದು ಎಗ್ ತೆಗಿತಾರೆ, ಯಾವುದೋ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕ್ತಾರೆ, ಅಲ್ಲಿ ಫರ್ಟಿಲೈಸೇಷನ್ ಮಾಡ್ತಾರೆ, ಅಲ್ಲಿ ಫರ್ಟಿಲೈಸೇಷನ್ ಆದ್ಮೇಲೆ ಮಹಿಳೆಯರದ್ದು ಯೋನಿನಲ್ಲಿ ಬಿಡ್ತಾರೆ. ಬಟ್ ಇವತ್ ನಾಳೆ ಏನ್ ಕಾಂಟ್ರವರ್ಸಿ ಆಗಿದೆ, ಒಂದ್ ಸೆಂಟರ್ದವ್ರು ಬೇರೆ ಸೆಂಟರ್ ಮೇಲೆ ಏನ್ ಬ್ಲೇಮ್ ಮಾಡ್ತಾ ಇದಾರೆ ಅಂದ್ರೆ, ಹೌದು ಸರ್ ಅವ್ರು ಇಷ್ಟು ಚೀಪ್ ನಲ್ಲಿ ಮಾಡ್ತಾ ಇದ್ದಾರೆ, ನಾನು ಒಪ್ಕೊಳ್ತೀನಿ, 1 ಲಕ್ಷ 1.5 ಲಕ್ಷ 2 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಕೇಳಿ ಏನಂದ್ರೆ, ಅದು ನಿಮ್ದೇ ಮಗುನ ಬೇರೆಯವ್ರದ್ ಮಗುನ ಅಂತ. ಯಾಕಂದ್ರೆ ಸೆಂಟರ್ದವ್ರು ನಿಮಗೆ ಹೇಳುವಾಗ ಹೇಳ್ತಾರೆ, ನಿಮ್ದೇ ಹೇಗೆ ಯೂಸ್ ಮಾಡ್ತೀವಿ, ನಿಮ್ದೇ ವೀರ್ಯ ಯೂಸ್ ಮಾಡ್ತೀವಿ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇರೋದೇ ಇಲ್ಲ. ಅದು ಯಾವುದೋ ಒಂದು ಡೋನರ್ದು ಇರುತ್ತೆ, ಯಾವುದೋ ಒಂದು ಇದರದ್ದು ಇರುತ್ತೆ, ಆಲ್ರೆಡಿ ರೆಡಿಮೇಡ್ ಐಟಮ್ನ ಹಾಕ್ಬಿಡ್ತಾರೆ ಅಷ್ಟೇ. ನಾನು ಎಷ್ಟೋ ಲ್ಯಾಬ್ನಲ್ಲಿ ನೋಡಿದ್ದೀನಿ ಸರ್, ಯೂರಿನ್ ಟೆಸ್ಟ್ ಮಾಡುವಾಗ ಫಸ್ಟ್ ನೋಡ್ತಾರೆ ಪೇಷಂಟ್ ಹೇಗಿದೆ ಅಂತ, ಅವ್ನು ಅಷ್ಟು ವೀಕ್ ಅನ್ಸ್ತಾ ಇಲ್ಲ, ಎಲ್ಲ ಓಕೆ ಅಂದ್ರೆ ಅದು ಯೂರಿನ್ ಜಸ್ಟ್ ಅಲ್ಲೇ ಬೇಸಿನ ಮೇಲೆ ಚೆಲ್ಬಿಟ್ಟು
ಸುಮ್ಮನೆ ನಾರ್ಮಲ್ ರೀಡಿಂಗ್ ಕೊಟ್ಬಿಡ್ತಾರೆ. ಬ್ಲಡ್ ಟೆಸ್ಟ್ ನಲ್ಲಿ ನಾನೇ ನೋಡಿ, ನಮ್ಮ ಸ್ನೇಹಿತರದ್ದು ಲ್ಯಾಬ್ ಇದೆ, ನೋಡ್ತಾರೆ ಪೇಷಂಟ್ ಓಕೆ ಚೆನ್ನಾಗ್ ಅಂತಂದ್ರೆ ಟೆಸ್ಟ್ ಮಾಡಲ್ಲ. ಯಾಕೆ ಟೆಸ್ಟ್ ಮಾಡಿ ಕಾರ್ಡ್ ವೇಸ್ಟ್ ಮಾಡ್ಬೇಕಂತ ಜಸ್ಟ್ ಬೇಸಿನಲ್ಲಿ ಚೆಲ್ಬಿಟ್ಟು ನಾರ್ಮಲ್ ರೀಡಿಂಗ್ ಕೊಟ್ಬಿಡ್ತಾರೆ. ಅದೇ ತರ ಎಲ್ಲಾ ಆಕ್ಟಿಂಗ್ ಮಾಡ್ಬಿಟ್ಟು ಇವೆಲ್ಲ ಮಾಡ್ಬಿಟ್ಟು ನಿಮಗೆ ಮಸ್ಟಿಬ್ಯೂಷನ್ ಮಾಡ್ಬಿಟ್ಟು ವೀರ್ಯ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅವರಿಗೆ ಹೇಗ್ ತೆಗಿತೀವಿ ಅಂತ ಎಲ್ಲ ಡ್ರಾಮಾ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅದು ಯಾರ್ದು ಬೇರೆದೇ ಇರುತ್ತೆ. ಈ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ, ಏನಂದ್ರೆ IVF ಬೇಬೀಸ್ ಅಥವಾ IVF ಬೇಬಿ ಪೇರೆಂಟ್ಸ್. ಆ ಪೇರೆಂಟ್ಸ್ ಮುಖ ನೋಡಿ ಮತ್ತೆ ಆ ಮಗುದ ಮುಖ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಯಾರ್ದು, ಇವ್ರದ್ದು ಇಲ್ಲೇ ಇಲ್ಲ, ಯಾವ್ದೋ ಥರ್ಡ್ ಪರ್ಸನ್ ಏನೇ ಅಪ್ಪ ಅಂತ. ಸೊ ಇಷ್ಟೆಲ್ಲ IVF ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತೈತಿ. ಮತ್ತೆ IVF ಸೆಂಟರ್ದವ್ರು ಏನ್ ಮಾಡ್ತಾರೆ ಇವತ್ ನಾಳೆ ಏನಂದ್ರೆ FM ನಲ್ಲಿ ಆಡ್ ಹಾಕ್ತಾರೆ, ಸೋ ಎನ್ ಸೋ ಸೆಕೆಂಡ್ ಒಪಿನಿಯನ್ ಫ್ರೀ ನಲ್ಲಿ ಕೊಡ್ತೀವಿ, ಫ್ರೀ ಒಪಿನಿಯನ್ ಮಾಡ್ತೀವಿ. ಸರ್, ಒಂದ್ ಜನರಲ್ ಪ್ರಾಕ್ಟೀಸ್ ಮಾಡೋ ಡಾಕ್ಟರು ಕೆಮ್ಮು ನೆಗಡಿಗೆ ಅವನು ಫ್ರೀನಲ್ಲಿ ನೋಡಲ್ಲ, ಅವನು 40 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ತಗೊಳ್ತಾನೆ. ಇವರು ಇಷ್ಟೆಲ್ಲಾ ದೊಡ್ಡ ದೊಡ್ಡ ಡಿಗ್ರಿ ಮಾಡ್ಬಿಟ್ಟು ಯಾಕೆ ಫ್ರೀನಲ್ಲಿ ನೋಡ್ತಾರೆ? ಅವ್ರಿಗೆ ಗೊತ್ತು 10 ಜನರಿಗೆ ಫ್ರೀನಲ್ಲಿ ನಾವು ನೋಡ್ಬಿಟ್ಟು ಅಂದ್ರೆ ಅದರಲ್ಲಿ 2 ಬಕ್ರ ನಮಗ್ ಸಿಕ್ಕೇ ಸಿಗುತ್ತೆ ಅಂತ. ಇವ್ 2 ಬಕ್ರದಿಂದ ಒಂದ್ 5-6 ಲಕ್ಷ ತೆಗೆದ್ರೆ 10 ಲಕ್ಷ. 10 ಲಕ್ಷ ಒಂದ್ 10 ಪೇಷಂಟ್ ನೋಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ನಿಮ್ ಏನೋ ಸೊಸೈಟಿನಲ್ಲಿ, ನಿಮ್ಮ ಅಪಾರ್ಟ್ಮೆಂಟ್ಸ್ ನಲ್ಲಿ ನಾವು IVF ಸ್ಕ್ರೀನಿಂಗ್ ಮಾಡ್ತೀವಿ, ಹೊಸ ದಂಪತಿಗಳ ಸ್ಕ್ರೀನಿಂಗ್ ಮಾಡ್ತೀವಿ, ಎಲ್ಲ ಉಚಿತ 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 ಅಂದ್ರೆ ಯಾವುದು ಉಚಿತ ಇರಲ್ಲ. ಅದು ಜಸ್ಟ್ ಒಂದು ಟ್ರ್ಯಾಪ್. ಅದು ಜಸ್ಟ್ ಸೀರೆ ಅಂಗಡಿ ಹೊರಗಡೆ ಹಾಕ್ತಾರೆ ನೋಡಿ, 100 ರೂಪಾಯಿಗೆ ಸೀರೆ ಅಂತ. ಅದು ಅಂಗಡಿ ಒಳಗಡೆ ಬರುವವರೆಗೆ ಮಾತ್ರ 100 ರೂಪಾಯಿ ಸೀರೆ ಇರುತ್ತೆ. ಹೊರಗಡೆ ಬಂದ್ಮೇಲೆ ಒಳಗಡೆ 100 ರೂಪಾಯಿ ಸೀರೆ ತೋರಿಸ್ತೆ ಅಂದ್ರೆ 2 ಅಥವಾ 3 ತೋರಿಸ್ತಾರೆ, ಅವೇ ಇದೆ. ಬೇರೆ ತೋರಿಸ್ತೇವೆ ಮತ್ತೆ 500ದಿಂದ ಸ್ಟಾರ್ಟ್ ಮಾಡ್ತಾರೆ. ಆ ತರಾನೇ ಇದು IVF ಸೆಂಟರ್ದು ಟ್ರ್ಯಾಪ್. ಸೊ ಫಸ್ಟ್ ಟೈಮ್ ಫಾರ್ಮೋಸ್ಟ್ ಸರ್, ನನ್ನ ವೀರ್ಯ ಚೆನ್ನಾಗಿದೆ ಅಥವಾ ಹೇಗಿದೆ ಅಂತ ನೋಡ್ಬೇಕಂದ್ರೆ ಏನ್ ಮಾಡಬೇಕು? ಸಿಂಪಲ್ ಟೆಸ್ಟ್. ಯಾವುದೋ ಒಂದು ಒಳ್ಳೆ ಲ್ಯಾಬ್ ನಲ್ಲಿ ಹೋಗ್ಬಿಟ್ಟು ಸೀಮನ್ ಅನಾಲಿಸಿಸ್ ಮಾಡಬೇಕು. ಸೀಮನ್ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ ವೀರ್ಯ ಹೇಗಿದೆ ಅಂತ. ಸರ್, ನಮ್ಮ ಮಿಸೇಸ್ ನಾನು ಏನೇನ್ ಬೇಸಿಕ್ ಟೆಸ್ಟ್ ಮಾಡಬೇಕು ಅಂದ್ರೆ ಅವ್ರು ಹೆಲ್ದಿ ಇದ್ದಾರೆ ಅಥವಾ ನಾವು ಮಗುವಾಗಿ ಪ್ಲಾನ್ ಮಾಡ್ತಾ ಇದೀವಿ, ಮಗು ಬೇಗ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥೈರಾಯ್ಡ್ ಟೆಸ್ಟ್ ಮಾಡಿಸಿ, ಒಂದು ನಾರ್ಮಲ್ ಸ್ಕ್ಯಾನಿಂಗ್ ಮಾಡಿ, ಅವ್ರಿಗೆ ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಬರ್ತಾ ಇದೆ, ಪೀರಿಯಡ್ ಟೈಮ್ನಲ್ಲಿ ಯಾವುದೋ ರೀತಿ ಹೊಟ್ಟೆ ನೋವಿಲ್ಲ, ಪೀರಿಯಡ್ ಟೈಮ್ನಲ್ಲಿ ಬ್ಲೀಡಿಂಗ್ಸ್ ಕ್ಲಾಟ್ಸ್ ಏನಿಲ್ಲ ಅಂದ್ರೆ ನಾರ್ಮಲ್ ಇದೆ ಅಂತ ತಿಳ್ಕೊಳ್ಳಿ. ಮತ್ತೊಂದು ಏನ್ ಹೇಳ್ತೀನಿ ಅಂದ್ರೆ, ಸ್ಪೆಷಲಿ ಯಾರು ಆಲ್ರೆಡಿ ಲೇಟ್ ಮದುವೆ ಆಗ್ತಾ ಇದ್ದೀರಾ, ದಯವಿಟ್ಟು 1 ವರ್ಷ 1.5 ವರ್ಷ ನಿಮ್ ಲೈಫ್ ದಿಂದ ತೆಗ್ಬಿಡಿ. ಒಂದು ಲೈಫ್ ನಲ್ಲಿ ಒಂದು ಸೆಕ್ಯೂರಿಟಿಗಾಗಿ ಒಂದು ಮಗು ಮಾಡ್ಕೊಳ್ಳಿ. ಯಾಕಂದ್ರೆ ನೀವು 5 ವರ್ಷ ಆದ್ಮೇಲೆ ನಾನು ಜಾಬ್ ಬೇರೆ ಸರ್ಚ್ ಮಾಡ್ಬೋದು ಅಥವಾ ಬೇರೆ ಜಾಬ್ಗೆ ನೀವು ಶಿಫ್ಟ್ ಆಗ್ಬೋದು. ಬಟ್ ನಾನು 5 ವರ್ಷ ಆದ್ಮೇಲೆ ನಾನು ಮಗು ಮಾಡ್ಬೋದು ಅದು ಗ್ಯಾರಂಟಿ ಇಲ್ಲ. ಸೊ ಯಾರು ಮದುವೆ ಆಗ್ತಿದ್ದೀರಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿದಿನ್ 1 ವರ್ಷನೋ 1.5 ವರ್ಷನೋ ಫಸ್ಟ್ ಒಂದು ಮಗು ಮಾಡಿ. ಒಂದು ಎರಡನೇದು, ಮಗು ಮಾಡೋಕ್ಕಿಂತ ಮುಂಚೆ ಇಬ್ರು ಗಂಡ ಹೆಂಡತಿ ಏನ್ ಮಾಡ್ಬೇಕಂದ್ರೆ ಯಾವುದೋ ಆಯುರ್ವೇದಿಕ್ ಸೆಂಟರ್ ನಲ್ಲಿ ಹೋಗ್ಬಿಟ್ಟು ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಳಿ. ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಡಿಟಾಕ್ಸಿಫಿಕೇಶನ್, ಬಾಡಿನಲ್ಲಿ ಇರುವ ಎಲ್ಲಾ ವಿಷಯಗಳನ್ನ ಹೊರಗಡೆ ತೆಗಬೇಕು. ಒಂದು. ಎರಡನೇದು, ಇಬ್ರು ಇನ್ನ 3 ತಿಂಗಳಿದೆ ಅಂದ್ರೆ ರೆಗ್ಯುಲರ್ ಆಗಿ ವ್ಯಾಯಾಮ, ರೆಗ್ಯುಲರ್ ಆಗಿ ಯೋಗ, ರೆಗ್ಯುಲರ್ ಆಗಿ ಒಳ್ಳೆ ಹಾಡುಗಳು, ರೆಗ್ಯುಲರ್ ಆಗಿ ಒಳ್ಳೆ ಫುಡ್ಡು, ವೇ ಆಫ್ ಥಿಂಕಿಂಗ್ ಚೆನ್ನಾಗಿರ್ಬೇಕು, ರಾತ್ರಿ ಮಲಗಕ್ಕೆ ಲೇಟ್ ಮಾಡಬಾರ್ದು. ಹೀಗೆ ಮಾಡಿ ಪುರುಷರು ಅವ್ರ ಕ್ವಾಲಿಟಿ ಆಫ್ ಸ್ಪರ್ಮ್ನ ಚೆನ್ನಾಗಿ ಮಾಡಬೇಕು, ಮಹಿಳೆಯವರು ಕ್ವಾಲಿಟಿ ಆಫ್ ಎಗ್ನ ಚೆನ್ನಾಗಿ ಮಾಡಬೇಕು. ಈಗ ನಾವು ಇವಾಗ ಮಳೆಗಾಲ ಬಂದ ತಕ್ಷಣ ನಾವು ಬಿತ್ತನ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಹೋಗ್ತೀವಿ ಯಾವುದೋ ಅಂಗಡಿನಲ್ಲಿ ಹೋಗ್ಬಿಟ್ಟು ಮಹಾಬೀಜ್ ತೊಗರೆ ಬೀಜ ಕೊಡಿ. ಮಹಾಬೀರ್ ತೊಗರೆ ಬೀಜ ಯಾಕೆ ಕೊಡಿ ಅಂದ್ರೆ ಮಹಾಬೀಜ್ ಬೀಜ ಚೆನ್ನಾಗಿರುತ್ತೆ, ಅದರಿಂದ ಒಳ್ಳೆ ಇಳುವರಿಕೆ ಬರುತ್ತೆ. ಯಾವಾಗ ನಾವು ಭೂಮಿನಲ್ಲಿ ಅಥವಾ ತೋಟನಲ್ಲಿ ಯಾವುದೋ ಬೀಜ ಹಾಕುವಾಗ, ಯಾವುದೋ ಒಂದು ಅಡಕೆ ಹಾಕುವಾಗ, ತೆಂಗು ಹಾಕುವಾಗ ಕ್ವಾಲಿಟಿಯ ಬೀಜ ನೋಡ್ತೀವಿ. ಯಾವ ಕ್ವಾಲಿಟಿಯ ಬೀಜ ನೋಡ್ತೀವಿ ಅಂದ್ರೆ ಎಷ್ಟು ಒಳ್ಳೆ ಕ್ವಾಲಿಟಿ ಬೀಜ ನಾವು ಭೂಮಿನಲ್ಲಿ ಹಾಕ್ತೀವಿ ಅಷ್ಟೇ ಒಳ್ಳೆ ಕ್ವಾಲಿಟಿ ನಮ್ಗೆ ಫಸಲ್ ಬರುತ್ತೆ. ಅದೇ ರೀತಿ ನಾವು ಒಳ್ಳೆ ಕ್ವಾಲಿಟಿ ಆಫ್ ಸ್ಪರ್ಮ್ನ ಕ್ವಾಲಿಟಿನ ಚೆನ್ನಾಗಿ ಮಾಡಿದೀವಿ, ಬೀಜ ಕ್ವಾಲಿಟಿನ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಆಗೋ ಮಗು ಹೆಲ್ದಿ ಹುಟ್ಟುತ್ತೆ, ಮತ್ತೆ ಪದೇ ಪದೇ ಕಾಯಿಲೆ ಬರಲ್ಲ. ಇವತ್ ನಾಳೆ ಮಕ್ಕಳಿಗೆ ನೋಡಿ 15 ದಿನ ಮನೆಯಲ್ಲಿ ಇರ್ತಾ ಇದ್ದಾರೆ, 15 ದಿನ ಹಾಸ್ಪಿಟಲ್ ನಲ್ಲಿ ಇರ್ತಾರೆ, ಅಥವಾ ಕಂಟಿನ್ಯೂಸ್ ಹಾಸ್ಪಿಟಲ್. 8 ದಿವಸಕ್ಕೆ ಕೆಮ್ಮು ಬರುತ್ತೆ, 8 ದಿವಸಕ್ಕೆ ಜ್ವರ ಬರುತ್ತೆ, ಸಣ್ಣ ಮಕ್ಕಳಿಗೆ ಶುಗರ್ ಬರ್ತೈತೆ, ಸಣ್ಣ ಮಕ್ಕಳಿಗೆ 1-2 ವರ್ಷದಿಂದ ಇರ್ತಾರೆ ಸ್ಪೆಕ್ಟ್ ಬರುತ್ತೆ. ಯಾಕೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಬೀಜ ಡ್ಯಾಮೇಜ್ ಇದೆ, ಬೀಜ ಸರಿ ಇಲ್ಲ ಇಲ್ಲಿ. ಅದಕ್ಕೆ
ಮಕ್ಕಳು ಹೆಲ್ದಿ ಹುಟ್ಟಬೇಕು. ಮಕ್ಕಳಿಗೆ ಆಲ್ಸೋ ನಿಮ್ದು ಪ್ರಾಪರ್ಟಿ, ಅದು ನಿಮ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನೀವು ಎಷ್ಟೆಲ್ಲಾ ದುಡ್ಡು ಬಿಟ್ಟು ಎಲ್ಲಾ ಸಂಪಾದನೆ ಬಿಟ್ಬಿಟ್ಟು ನೀವು 10 ಸೈಟ್ ಮಾಡಿದ್ರಿ, 2 ಫ್ಲಾಟ್ ಮಾಡಿದ್ರಿ, 2 ಮನೆ ಮಾಡಿದ್ರು ಲಾಸ್ಟಿಗೆ ಮಕ್ಕಳಿಗೆ ಕೊಡ್ಬೇಕಲ್ಲ. 1-2 ಸೈಟ್ ಕಡಿಮೆ ಕೊಡಿ ಮಕ್ಕಳಿಗೆ, ಬಟ್ ಅವ್ನ ಒಳ್ಳೆ ಆರೋಗ್ಯ ಕೊಡಿ. ಮಗು ಒಳ್ಳೆ ಆರೋಗ್ಯ ಕೊಡ್ಬೇಕಂದ್ರೆ ನಿಮ್ ಬೀಜ ಇಲ್ಲಿ ಚೆನ್ನಾಗಿರ್ಬೇಕು. ನಿಮ್ ಬೀಜ ಇಲ್ಲಿ ಚೆನ್ನಾಗಿರ್ಬೇಕಂದ್ರೆ ನೀವು ಒಳ್ಳೆ ವ್ಯಾಯಾಮ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ರೆ ಮಾಡಬೇಕು, ಟೈಮ್ ಮೇಲೆ ಮಕ್ಕಳು ಮಾಡ್ಬೇಕು. ನೀವು ಎಷ್ಟು ಕಡಿಮೆ ವಯಸ್ಸಿನಲ್ಲಿ ಮಕ್ಕಳು ಹಟ್ತೀರಲ್ಲ ಅಷ್ಟು ಒಳ್ಳೇದು. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಏನಿದೆಲ್ಲ ಇವಾಗ 35 to 40 ಏಜ್ ದವ್ರು ಏನಿದಾವೆ ನೋಡಿ, ನಮ್ ತಂದೆ ತಾಯಿ ಅವಾಗ ಏಜ್ ಎಷ್ಟಿರ್ಬೋದು, ನಾವು ಹುಟ್ಟಿದಾಗ ನಮ್ ತಾಯಿದ ಏಜು 20 ವರ್ಷ, ನಮ್ ತಂದೆ 22 ಅಥವಾ 23. ಅದಕ್ಕೆ ನಾವು ಹೆಲ್ದಿ ಇದೀವಿ. ಅದೇ ಒಂದು 10 ವರ್ಷ ಆದ್ಮೇಲೆ ನಮ್ಗಿಂತ 10 ವರ್ಷ ಏನ್ ಕೆಳಗಿನ ಹುಡುಗರು ಇದಾರಲ್ಲ ಅವ್ರು ಫಿಸಿಕಲಿ ವೀಕ್ ಇದ್ದಾರೆ. ಅದಕ್ಕಿಂತ ಒಂದು 10 ವರ್ಷ ಅದು ವೀಕ್ ಇದ್ದಾರೆ. ಅದೇ ನನ್ಕಿಂತ 10 ವರ್ಷ ಮೇಲೆ ಅವ್ರು ನಮ್ಗಿಂತ ಸ್ಟ್ರಾಂಗ್ ಇದ್ದಾರೆ. ಅದಕ್ಕಿಂತ 10 ವರ್ಷ ಅವ್ರು ನಮ್ ತಾತ 85-86 ವರ್ಷ ಇದ್ರು ಹಿಂಗ್ ಸ್ಟ್ರೇಟ್ ಒಂದು ಆರ್ಮಿನಲ್ಲಿ ಹ್ಯಾಂಗ ನಡೀತಾರಲ್ಲ ಆ ತರ ಇವತ್ತು 40 ವರ್ಷಕ್ಕೆ ಹಿಂಗ್ ಬ್ಯಾಂಡ್ ಆಗ್ಬಿಟ್ಟು ನಡೀತಾರೆ. ಶುಗರ್ ಇದೆ, BP ಇದೆ, ಹಾರ್ಟ್ ಇದೆ, ಥೈರಾಯ್ಡ್ ಇದೆ. ಇವೆಲ್ಲ ಕಾರಣ ಬೀಜ. ಅದಕ್ಕೆ ಏನ್ ಹೇಳ್ತಾರೆ, ಬೀಜ ಏನಿದೆಯಲ್ಲ ಅದು ಒಳ್ಳೆ ಸಂಸ್ಕಾರ ಕೊಡಬೇಕು, ಬೀಜನ ಒಳ್ಳೆ ರೀತಿ ಪ್ರಿಸರ್ವ್ ಮಾಡಬೇಕು. ಅದಕ್ಕೆ ಫಸ್ಟು ಮದುವೆನ ಜಾಸ್ತಿ ಲೇಟ್ ಮಾಡಬೇಡಿ. ಮದುವೆ ಆದ ತಕ್ಷಣ ಮಗು ಮಾಡಿ. ಮಗು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಬ್ಬರು ಸ್ವಲ್ಪ ಪಂಚಕರ್ಮ ಚಿಕಿತ್ಸೆ ಮಾಡಿಬಿಟ್ಟು ಸ್ವಲ್ಪ ಕ್ವಾಲಿಟಿ ಆಫ್ ಸ್ಪರ್ಮ್, ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಿ ಆಗ್ಬೇಕು. ಆ ಥರ ಆಯುರ್ವೇದಿಕ್ ಔಷಧಿ ತಗೊಂಡ್ಬಿಟ್ಟು ಒಂದು ಒಳ್ಳೆ ಸಂಕಲ್ಪ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ, ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಇಷ್ಟಿತ್ ಮಗುನ ಪ್ರಾಪ್ತಿ ಮಾಡೋಕ್ಕೆ ಅವರಿಗೆ ಒಂದು ಇದು ಮಾಡಿಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಮಗುನ ಪಡೀರಿ. ಅವಾಗ ಮಗು ಹೆಲ್ದಿ ಹುಟ್ಟುತ್ತೆ. ಅದರ ಜೊತೆಗೆ ಸ್ಪೆಷಲಿ ಇವಾಗ ಸರ್ ನನ್ನ ಮದುವೆ ಆಗಿ 5 ವರ್ಷ ಆಗಿದೆ, 6 ವರ್ಷ ಆಗಿದೆ, ನನ್ನ ಮಕ್ಕಳು ಆಗ್ತಾ ಇಲ್ಲ, ನಾನು ಏನೇನು ಮಾಡಲಿ? ಆಲ್ರೆಡಿ ನಾನು IVF ಸೆಂಟರ್ನಲ್ಲಿ ಹೋಗಿದ್ದೀನಿ, ಒಂದು IVF ಮಾಡಿದ್ದೀನಿ, ಫೇಲ್ಯೂರ್ ಆಗಿದೆ. ಸೊ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟು ಮಹಿಳೆಯರಿದ್ರೆ ದಿನ 1 ಗ್ಲಾಸ್ ಬಿಸಿ ಬಿಸಿ ನೀರು ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿ 1 ಚಮಚ ನಾಟಿ ಹಸು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಿಸಿ ನೀರಿನಲ್ಲಿ. ಸ್ವಲ್ಪ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ ಬೈ ಸಿಪ್ ಅದು ನಾಟಿ ಹಸು ತುಪ್ಪ ಖಾಲಿ ಹೊಟ್ಟೆಯಿಂದ ರೆಗ್ಯುಲರ್ ಆಗಿ ತಗೊಳ್ಳಿ ಫಸ್ಟು. ಎರಡನೇದು, ಯಾವುದೋ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಅಂಗಡಿಗಳಲ್ಲಿ ನಿಮಗೆ ಪುಷ್ಯಾನಗ ಚೂರ್ಣ ಅಂತ ಸಿಗುತ್ತೆ. ಪುಷ್ಯಾನಗ ಚೂರ್ಣ ಯಾವುದೋ ಕಂಪನಿ ತಗೋಬಹುದು. ದುಧ್ ಪಾಪೇಶ್ವರ್ ಇದೆ, ಬೈದ್ಯನಾಥ್ ಇದೆ, ಡಾಬರ್ ಇದೆ, ಎಲ್ಲಾ ಕಂಪನಿಗಳು ಸಿಗುತ್ತೆ ನಿಮಗೆ. ಪುಷ್ಯಾನಗ ಚೂರ್ಣ ಏನ್ ಮಾಡಬೇಕು, ಅನ್ನ ಗಂಜಿ ಜೊತೆಗೆ 1 ಗ್ಲಾಸ್ ಅನ್ನ ಗಂಜಿನಲ್ಲಿ ಅರ್ಧ ಚಮಚ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಟಿಫಿನ್ ಆದ್ಮೇಲೆ ಅಥವಾ ರಾತ್ರಿ ಊಟ ಆದ್ಮೇಲೆ ಅಥವಾ ಊಟ ಮಾಡುವಾಗ ಇನ್ ಬಿಟ್ವೀನ್, ಅಂದ್ರೆ ಒಂದು ರೊಟ್ಟಿ ತಿಂದಿದ್ರ ಇನ್ನು ಅನ್ನ ತಿನ್ಬೇಕು, ಅದಕ್ಕಿಂತ ಮುಂಚೆ ಇದು ಔಷಧಿ ತಿನ್ಬಿಟ್ಟು ತಿರ್ಗಾ ಅನ್ನ ತಿನ್ನಿ. ಸೊ ಇದು ರೆಗ್ಯುಲರ್ ಆಗಿ 1 2 ತಿಂಗಳು 3 ತಿಂಗಳು ಮಾಡಿ. ಇದ್ರದ್ದು ಏನ್ ಬೆನಿಫಿಟ್ ಅಂದ್ರೆ ಪೀರಿಯಡ್ ಚೆನ್ನಾಗಿ ಬರುತ್ತೆ, ಬ್ಲೀಡಿಂಗ್ ಆಕ್ಟಿವ್ ಆಗುತ್ತೆ, ಕ್ವಾಲಿಟಿ ಆಫ್ ಎಗ್ ಚೆನ್ನಾಗುತ್ತೆ, ಫರ್ಟಿಲೈಸೇಷನ್ ಅಥವಾ ಗರ್ಭಧಾರಣೆಗೆ ಮದತ್ ಮಾಡುತ್ತೆ, ಹೆಲ್ಪ್ ಆಗುತ್ತೆ. ಪುರುಷರ್ನಲ್ಲಿ ಒಳ್ಳೆ ಕೀಗಲ್ ಎಕ್ಸಸೈಜು, ವ್ಯಾಯಾಮ, ತುಪ್ಪ, ಹಸಿ ತರಕಾರಿಗಳು, ಹಣ್ಣುಗಳು, ಬಾಯ್ಲ್ಡ್ ಎಗ್ಗು. ಇನ್ ಕೇಸ್ ನಾನ್ ವೆಜಿಟೇರಿಯನ್ ಆದರೆ ಸೀ ಫುಡ್ನಲ್ಲಿ ಫಿಶು, ಪ್ರೌನ್ಸು ಎಲ್ಲ ಚೆನ್ನಾಗಿ ತಗೊಳ್ಳಿ. ಇದರದಿಂದ ಏನಾಗುತ್ತೆ, ಎಗ್ ಅಥವಾ ಸ್ಪರ್ಮ್ ಏನಿರುತ್ತೆ ನೋಡಿ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಸ್ಪೆಷಲಿ ಯಾರು ಮಗುಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ವೇಟ್ ಇದ್ರೆ ಸ್ವಲ್ಪ ಒಬೆಸಿಟಿನ ಕಡಿಮೆ ಮಾಡ್ಕೋಬೇಕು ಒಂದು. ಎರಡನೇದು, ಚೆನ್ನಾಗಿ ನಿದ್ರೆ ಮಾಡಬೇಕು. ಅದರದಿಂದನೂ ಏನಾಗುತ್ತೆ, ಬಾಡಿನಲ್ಲಿ ಹೀಟ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಹಸ್ಬೆಂಡ್ ವೈಫ್ ರಿಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಮಕ್ಕಳಾಗ್ತಾ ಇಲ್ಲ ನೋಡಿ, ಏನಾಗುತ್ತೆ ಅಂದ್ರೆ ಇಬ್ರು ಕಪಲ್ಸ್ ಒಳಗಡೆ ರೇಸ್ ಇರುತ್ತೆ. ಹಸ್ಬೆಂಡ್ ಏನ್ ಹೇಳ್ತಾನೆ, ನಾನ್ ಚೆನ್ನಾಗಿದ್ದೀನಿ, ಈಗಿನ ಪ್ರಾಬ್ಲಮ್ ಇದೆ ಅಂತ. ಇವ್ರು ಏನ್ ಹೇಳ್ತಾರೆ, ಸರ್ ನಂದೆಲ್ಲ ರಿಪೋರ್ಟ್ ನಾರ್ಮಲ್ ಇದೆ, ಇವ್ರ ಪ್ರಾಬ್ಲಮ್ ಇದೆ ಅಂತ. ಸೊ ನಾನ್ ತಮ್ಗಿಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರಾಬ್ಲಮ್ ಒಬ್ರಿಗೆ ಬ್ಲೇಮ್ ಮಾಡಕ್ಕಿಂತ ಇಬ್ಬರದೇನೆ ಪ್ರಾಬ್ಲಮ್ ಅದು. ಇಬ್ರು ಚೆನ್ನಾಗಿ ಒಂದ್ ಜಾಗನಲ್ಲಿ ಕೂತ್ಕೊಂಡು ಏನ್ಯಾವ ಒಂದ್ ಒಳ್ಳೆ ರೀತಿ ನಾವು ಚಿಕಿತ್ಸೆ ಮಾಡ್ಕೊಂಡು ಒಂದ್ ಒಳ್ಳೆ ಸಂತತಿ ಆಗ್ಲಿ ಅಂತ ಆ ಪ್ಲಾನ್ ಮಾಡ್ಬಿಟ್ಟು ನೀವು ಮಕ್ಕಳಿಗಾಗಿ ಪ್ಲಾನ್ ಮಾಡ್ಬಿಟ್ರೆ ನಿಮ್ ಮಗು ಹಾಗೆ ಆಗುತ್ತೆ. ಎಷ್ಟೋ ಜನರಿಗೆ ಆಗ್ತಿದೆ. ನಮ್ಮ ಹತ್ರ 2 IVF ಫೇಲಿಯರ್ ಆಗಿದವರಿಗೆ ಮಕ್ಕಳಾಗಿದ್ದಾರೆ, ವಿತ್ ಡೇಟಾ ಇದೆ ನಮ್ಮ ಹತ್ರ.
ಸೊ ನಾನು ತಮಗೆ ಏನು ಇಷ್ಟಪಡ್ತೇನೆ ಅಂದ್ರೆ, ಏನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಫಸ್ಟ್ ಆಫ್ ಆಲ್ ಮದ್ವೆ ಲೇಟ್ ಮಾಡಬೇಡಿ, ಎಷ್ಟೈತೆ ಬೇಗ ಮದ್ವೆ ಮಾಡ್ಕೊಳ್ಳಿ. ಎರಡನೇದು, ಮದ್ವೆ ಆದ ತಕ್ಷಣ ಒಂದು ಮಗುದ್ ಪ್ಲಾನ್ ಮಾಡಿ. ಆಮೇಲೆ ಯಾವಾಗೂ ಮಗು ಮಾಡುವಾಗ ಸ್ವಲ್ಪ ಹೆಲ್ದಿ ಊಟ ಮಾಡಿ, ಹೆಲ್ದಿ ನಿದ್ದೆ ಮಾಡಿ, ಹೆಲ್ದಿ ವ್ಯಾಯಾಮ ಮಾಡಿ. ಇನ್ ಕೇಸ್ ಪ್ರೆಗ್ನೆನ್ಸಿ ಆದ್ಮೇಲೂ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವೇನ್ ಮಾಡಿ ಅಂದ್ರೆ, ಒಂದು ಒಳ್ಳೆ ಬುಕ್ಸು, ಒಳ್ಳೆ ನಾಲೆಜಬಲ್ ಇದು, ಯಾವುದೋ ಮೂವಿ ನೋಡ್ತೀನಿ ಅಂದ್ರೆ ಅದು ಚೆನ್ನಾಗಿದ್ದಿದ್ದು ನೋಡಿ. ತುಂಬಾ ವೈಲೆನ್ಸು, ತುಂಬಾ ಫೈಟಿಂಗು, ತುಂಬಾ ವೆಲ್ಗ್ಯಾರಿಟಿ ಅವೆಲ್ಲ ಅವಾಯ್ಡ್ ಮಾಡಿ. ಯಾಕಂದ್ರೆ ತಾಯಿ ಮಗು ಸಂಬಂಧ ಗರ್ಭದಿಂದಾನೇ ಬೆಳೀತಾ ಇರುತ್ತೆ. ತಾಯಿ ಪ್ರೆಗ್ನೆಂಟ್ ಇದ್ದಾಗ ಏನೇನ್ ನೋಡ್ತಾ ಇದ್ದಾಳೆ, ಏನೇನ್ ಕೇಳ್ತಾ ಇದ್ದಾರೆ, ಅದರದ್ದು ಎಫೆಕ್ಟ್ ಆ ಮಗು ಮೇಲೆ ಹೋಗುತ್ತೆ. ಹೇಗೆ ಅಭಿಮನ್ಯು ಹೊಟ್ಟೆನಲ್ಲಿ ಇದ್ದಾಗ ಕೃಷ್ಣ ಏನ್ ಹೇಳಿದಿರ್ತಾನೆ ಸುಭದ್ರಾಗೆ, ಅದೇ ಅಭಿಮನ್ಯು ಕೇಳ್ಬಿಟ್ಟು ಅದೇ ಬೈ ಬರ್ತ್ ಅವ್ನ ಮೈಂಡ್ ನಲ್ಲಿ, ಆ ಮೆಮೊರಿನಲ್ಲಿ ಕೂತಿದಿರುತ್ತೆ. ಸೊ ತಾಯಿ ಯಾವಾಗ ಪ್ರೆಗ್ನೆಂಟ್ ಇರ್ತಾರೆ ನೋಡಿ, ಒಳ್ಳೆ ಬುಕ್ಸ್ ಓದ್ಬೇಕು, ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಇರಬೇಕು, ಆಕಿ ಹ್ಯಾಪಿ ಆಗ್ಬೇಕು, ನಗನಗ್ತಾ ಇರಬೇಕು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸುಮ್ಮನೆ ಗಲಾಟೆ, ಗಂಡ ಹೆಂಡತಿ ಒಳಗಡೆ ಸುಮ್ಮನೆ ಕ್ಲಾಶಸ್ ಇವೆಲ್ಲ ಆಗ್ಬಾರ್ದು. ಯಾಕಂದ್ರೆ ಅದರ ಎಫೆಕ್ಟ್ ಆ ಮಗು ಮೇಲೆ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಈ ಸ್ಪೆಷಲಿ ಇನ್ಫರ್ಟಿಲಿಟಿ ಅಥವಾ ವಂದ್ಯತೆ ಈ ವಿಷಯ ಮೇಲೆ ನಾನು ಹೇಳಿದ್ದೀನಿ. ಇನ್ ಕೇಸ್ ತಮ್ಗೆ ಏನಾದರೂ ಮತ್ತೆ ಕ್ವಶನ್ಸ್ ಇದೆ, ಏನಾದರೂ ಕ್ವೈರೀಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ, ನಾವು ಅಲ್ಲೇ ರಿಪ್ಲೈ ಮಾಡ್ತೀವಿ.